ಮಹಿಳಾ ಸಾಹಿತ್ಯದ ಅಧ್ಯಯನಕ್ಕೆ ಸಂಬಂಧಿಸಿದಂತೆ 3ನೆಯ ಅಧಿವೇಶನ ಇದಾಗಿದೆ. ಈ ಅಧಿವೇಶನದ ಉಪಶೀರ್ಷಿಕೆ ಅಧ್ಯಯನದ ಸ್ವರೂಪ ಮತ್ತು ಅಗತ್ಯ. ಈ ಹಿಂದಿನ ಅಧಿವೇಶನದಲ್ಲಿ ಜನಪದ ಸಾಹಿತ್ಯ, ವಚನ ಸಾಹಿತ್ಯದಲ್ಲಿ ಮೂಡಿಬಂದಿರುವ ಮಹಿಳಾ ಅಭಿವ್ಯಕ್ತಿ, ಹರಿದಾಸ ಸಾಹಿತ್ಯ, ಒಡೆಯರ ಕಾಲದ ಸಾಹಿತ್ಯ ಹಾಗೂ ಆಧುನಿಕ ಕಾಲದ ಮಹಿಳಾ ಅಭಿವ್ಯಕ್ತಿಯನ್ನು ಕುರಿತು ಮಾಹಿತಿ ಪಡೆಯಲಾಗಿತ್ತು. ಇಂದಿನ ಅಧಿವೇಶನದಲ್ಲಿ ಮಹಿಳಾ ಸಾಹಿತ್ಯದ ಇತಿಹಾಸ, ಅನನ್ಯತೆಗಳ ನಿರೂಪಣೆಯ ಉದ್ದೇಶ, ಮಹಿಳಾ ಸಾಹಿತ್ಯದ ಶ್ರೀಮಂತ ಪರಂಪರೆಯನ್ನು ಗುರುತಿಸೋದು, ಮುಖ್ಯವಾಹಿನಿಗೆ ಎದುರಾಗಿ ಮಹಿಳಾ ಸಾಹಿತ್ಯವನ್ನು ಸ್ಥಾಪಿಸುವುದು ಇಂದಿನ ಅಧಿವೇಶನದ ಕಲಿಕೆಯ ಉದ್ದೇಶಗಳಾಗಿದೆ. 20ನೆಯ ಶತಮಾನದಲ್ಲಿ ಸಮೃದ್ಧತೆ ಕಂಡಂತಹ ಮಹಿಳಾ ಸಾಹಿತ್ಯವನ್ನು ಅಧ್ಯಯನದ ದೃಷ್ಟಿಯಿಂದ ಸ್ಥೂಲವಾಗಿ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದ ಮಹಿಳಾ ಸಾಹಿತ್ಯ ಅಂತ ಹೇಳಿ 2 ಮುಖ್ಯ ಭಾಗಗಳಲ್ಲಿ ಗಮನಿಸಬಹುದಾಗಿದೆ. ಹಿಂದಿನ ಮಹಿಳಾ ಪರಂಪರೆಯನ್ನು ಕಾಲಾನುಕ್ರಮಕ್ಕೆ ತಕ್ಕಂತೆ ಪ್ರತ್ಯೇಕವಾಗಿ ಅಭ್ಯಾಸ ಮಾಡಲಾಗಿದೆ. ಆದರೆ ಆಧುನಿಕ ಸಾಹಿತ್ಯವನ್ನು ನಾವು ಬಹಳ ಮುಖ್ಯವಾಗಿ ಇಟ್ಕೊಂಡು ಈ ಸಂದರ್ಭದಲ್ಲಿ ಕಲಿಯಲಾಗುತ್ತೆ. ಅದರಲ್ಲೂ ಪದವಿ ವಿದ್ಯಾರ್ಥಿಗಳಿಗೆ ಸರಳ ನೆಲೆಯಲ್ಲಿ ಅಧ್ಯಯನ ಮಾಡುವಂತಹ ಸ್ವರೂಪವನ್ನು ಇಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ವಿವಿಧ ವಿಭಾಗಗಳು ಮತ್ತು ಒಳ ವಿಭಾಗಗಳಲ್ಲಿ ಮಹಿಳಾ ಸಾಹಿತ್ಯವನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಲಾಗ್ತದೆ. ಸಾಹಿತ್ಯದ ಅಧ್ಯಯನ ಕ್ರಮ ವಿಭಾಗಗಳ ನಡುವೆ ನಡೆದರೆ ಸಮರ್ಥವಾದಂತಹ ಅಧ್ಯಯನ ಕ್ರಮ ಆಗುತ್ತೆ ಅನ್ನೋದು ಮುಖ್ಯ ಉದ್ದೇಶವಾಗಿದೆ. ಹಾಗಾಗಿ ಜನಪದ ಸಾಹಿತ್ಯ ಸಂದರ್ಭದಿಂದ ಹಿಡಿದು ವಚನ ಸಾಹಿತ್ಯ, ಹರಿದಾಸ ಪರಂಪರೆಯ ಸಂದರ್ಭದಲ್ಲಿನ ಮಹಿಳಾ ಸಾಹಿತ್ಯ, ಹೀಗೆ ಬೇರೆ ಕಾಲಘಟ್ಟಗಳಲ್ಲಿ ಮತ್ತು ಆಧುನಿಕ ಸಂದರ್ಭದಲ್ಲಿ, ನವೋದಯ ಸಂದರ್ಭದಲ್ಲಿ, ನವ್ಯದ ಸಂದರ್ಭದಲ್ಲಿ ಮಹಿಳಾ ಅಭಿವ್ಯಕ್ತಿಗಳು ಹೇಗಿದ್ವು, ಯಾವ ರೂಪ ಪಡ್ಕೊಂಡು ಅನ್ನುವಂತಹ ಅಧ್ಯಯನ ಕ್ರಮಗಳನ್ನು ಅಭ್ಯಾಸ ಮಾಡುವಂತಹ ಸ್ವರೂಪ ಈ ಪತ್ರಿಕೆಯಲ್ಲಿ ಇದೆ. ಹೀಗೆ ಕಲಿಯುವ ಸಂದರ್ಭದಲ್ಲಿ ಪ್ರತಿಯೊಂದು ಸಂದರ್ಭದ ಹಿನ್ನೆಲೆ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಸಾಹಿತ್ಯವು ಯಾವುದಾದರೂ ಪ್ರಭಾವ ಪ್ರೇರಣೆಗಳ ಹಿನ್ನೆಲೆಯಲ್ಲೇ ರಚನೆ ಆಗಿರುತ್ತೆ. ಮಹಿಳಾ ಸಾಹಿತ್ಯದ ಅಧ್ಯಯನಗಳು ಕೂಡ ಈ ಪ್ರಭಾವ ಪ್ರೇರಣೆಗಳನ್ನು ಹಿನ್ನೆಲೆಯಾಗಿಟ್ಕೊಂಡೇ ರಚನೆಯಾಗಿದೆ. ಹಾಗಾಗಿ ಮಹಿಳಾ ಸಾಹಿತ್ಯದ ಅಧ್ಯಯನ ಕ್ರಮವನ್ನು ಕೈಗೊಳ್ಳುವಾಗ ನಾವು ಪ್ರತಿಯೊಂದು ಸಂದರ್ಭದ ಮಹಿಳಾ ಬರವಣಿಗೆ ಹಿನ್ನೆಲೆಯಲ್ಲಿರುವ ಪ್ರಭಾವಗಳೇನು, ಪ್ರೇರಣೆಗಳೇನು ಅಂಥೇಳಿ ಗುರುತಿಸಬೇಕಾಗತ್ತೆ. ಅದರ ಜೊತೆಗೆ ಪ್ರಾತಿನಿಧಿಕವಾಗಿ ಕೆಲವು ಬರಹಗಾರ್ತಿಯರ ಸಾಹಿತ್ಯಿಕ ವಿವರಗಳನ್ನು ಕೂಡ ನೋಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಬರವಣಿಗೆಯನ್ನು ಗಮನಿಸೋದು ಎಷ್ಟು ಮುಖ್ಯವೋ, ಬರವಣಿಗೆಯನ್ನು ಬರೆದಂತಹ ಬರಹಗಾರರನ್ನು ಅಧ್ಯಯನ ಕ್ರಮದೊಳಗೆ ಒಳಪಡುವ ಹಾಗೆ ಅಧ್ಯಯನ ಮಾಡೋದು ಕೂಡ ಅಷ್ಟೇ ಮುಖ್ಯವಾದ ವಿಷಯ. ಯಾಕೆ ಅಂತ ಹೇಳಿದ್ರೆ ಬರಹಗಾರರು ಏನನ್ನೇ ಬರೆದರೂ ತಮ್ಮ ಬದುಕಿನ ಅನುಭವದ ಹಿನ್ನೆಲೆಯಲ್ಲಿಯೇ ಬರೆದಿರ್ತಾರೆ. ಆ ಅನುಭವಗಳು ನಮಗೆ ಬದುಕಿನ ನೋಟಗಳನ್ನು ಪರಿಚಯಿಸಿಕೊಡೋದ್ರಿಂದ ಪ್ರಾತಿನಿಧಿಕ ಬರಹಗಾರ್ತಿಯರ ಸಾಹಿತ್ಯಿಕ ವಿವರಗಳನ್ನು ಈ ಅಧ್ಯಯನದ ಭಾಗವಾಗಿ ಕಲಿಯಲಾಗ್ತದೆ. ಹಾಗೆ ಮಹಿಳಾ ಸಾಹಿತ್ಯದ ವಿಶ್ಲೇಷಣೆ ಮತ್ತು ವಿಮರ್ಶಾತ್ಮಕ ನೋಟಗಳನ್ನು ಕೂಡ ಪೂರಕ ಪಠ್ಯ ಭಾಗದಲ್ಲಿ ಕಲಿಯುವಂಥ ಸ್ವರೂಪ ಈ ಪತ್ರಿಕೆಯಲ್ಲಿ ಇದೆ. ಅಧ್ಯಯನದ ಕ್ರಮ: ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ, ಅಖಿಲ ಕರ್ನಾಟಕ ಲೇಖಕಿಯರ ಸಂಘ, ಶಾಶ್ವತಿಯಂತಹ ಸಂಸ್ಥೆಗಳ ಆಸಕ್ತಿಯಿಂದ ಮಹಿಳಾ ಸಾಹಿತ್ಯ ಚರಿತ್ರೆ ನಿರೂಪಣೆಗೊಂಡಿದೆ. ಮಹಿಳಾ ಸಾಹಿತ್ಯದ ಇತಿಹಾಸದ ನಿರೂಪಣೆಯ ಕಾರ್ಯಗಳನ್ನು ಅವುಗಳ ಹಿನ್ನೆಲೆಯಲ್ಲಿ ನಾವು ಗಮನಿಸಬಹುದು. ಇಂದಿನ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವಂತಹ ಜಾಗೃತಿ ಚಿಂತನೆಗಳು ನಮಗೆ ಇಲ್ಲಿ ಮುಖ್ಯವಾಗಿ ತಿಳಿದು ಬರ್ತವೆ. ವಿಭಾವಕ ಕ್ರಮಗಳು: ಜನಪದ, ವಚನ, ದಾಸ ಮತ್ತು ಒಡೆಯರ ಕಾಲದ ಸಾಹಿತ್ಯ ಸಂದರ್ಭದಲ್ಲಿ ಮಹಿಳೆಯರ ಕೊಡುಗೆಗಳು ಏನಾಗಿತ್ತು ಅನ್ನೋದನ್ನು ಈ ಭಾಗದಲ್ಲಿ ಕಲಿಯಲಾಗ್ತದೆ. 20ನೇ ಶತಮಾನದ ಸಾಹಿತ್ಯ ಸಂದರ್ಭದಲ್ಲಿ ಮಹಿಳಾ ಸಾಹಿತ್ಯ ರೂಪ ಪಡೆದಂತಹ
ಸನ್ನಿವೇಶಗಳೇನಾಗಿತ್ತು, ಅವಳ ಪ್ರೇರಣೆಗಳು ಏನಾಗಿತ್ತು ಅನ್ನೋದನ್ನು ಇಲ್ಲಿ ಕಲಿಬಹುದು. ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯೋತ್ತರದಲ್ಲಿ ಮಹಿಳಾ ಸಾಹಿತ್ಯದ ಒಂದು ಸಂಗತಿಗಳನ್ನ ಕಲಿತೀವಿ. ಹಾಗೆ ಜನಪ್ರಿಯ ಸಾಹಿತ್ಯ, ಬಂಡಾಯ ಸಾಹಿತ್ಯ, ದಲಿತ ಸಾಹಿತ್ಯ, ಮುಸ್ಲಿಂ ಸಂವೇದನೆಗಳನ್ನು ಕುರಿತು ಕೂಡ ಇಲ್ಲಿ ಅಭ್ಯಾಸ ಮಾಡಲಾಗ್ತದೆ. ಸ್ತ್ರೀವಾದದ ಪ್ರಭಾವ ಪ್ರೇರಣೆಗಳು ಮಹಿಳಾ ಸಾಹಿತ್ಯವನ್ನು ಹೇಗೆ ಹುರಿದುಂಬಿಸಿದೆ ಅನ್ನೋದನ್ನು ಕೂಡ ಇಲ್ಲಿ ಕಲಿಯಲಾಗುತ್ತದೆ. ಪ್ರತಿಯೊಂದು ಕಾಲಘಟ್ಟದ ಪ್ರಾತಿನಿಧಿಕ ಲೇಖಕಿಯರ ಸಾಹಿತ್ಯದ ಪರಿಚಯವನ್ನು ಕೂಡ ಇಲ್ಲಿ ಕೈಗೊಳ್ಳಲಾಗ್ತದೆ. ಅಧ್ಯಯನದ ಸ್ವರೂಪಕ್ಕೆ ಪೂರಕ ಪಠ್ಯ ಇದೆ. ಈ ಪೂರಕ ಪಠ್ಯವನ್ನು ಮಹಿಳೆಯ ಸಾಹಿತ್ಯ ಸಂಗಾತಿ ಮಾದರಿ ಅಧ್ಯಯನ ಅನ್ನುವಂಥ ಶೀರ್ಷಿಕೆಯ ಅಡಿಯಲ್ಲಿ ನೀಡಲಾಗಿದೆ. ಇದರಲ್ಲಿ ಆಯ್ದ ಕವಿತೆಗಳನ್ನು ನೀಡಲಾಗಿದೆ, ಆಯ್ದ ಕಥೆಗಳನ್ನು ನೀಡಲಾಗಿದೆ, ಆಯ್ದ ಗದ್ಯ ಭಾಗಗಳನ್ನು ನೀಡಲಾಗಿದೆ, ಆತ್ಮಕಥನದ ಭಾಗಗಳನ್ನು ನೀಡಲಾಗಿದೆ. ಪೂರಕ ಪಠ್ಯಗಳ ಮೂಲಕ ಮಹಿಳಾ ಸಾಹಿತ್ಯದ ಸ್ಥೂಲ ಅಧ್ಯಯನವನ್ನು ಮಾಡುವುದಕ್ಕಾಗಿ ಈ ಆಯ್ದ ಭಾಗಗಳನ್ನು ಇಲ್ಲಿ ಜೋಡಿಸಿಕೊಡಲಾಗಿದೆ. ಮಹಿಳಾ ಸಾಹಿತ್ಯದ ಅನುಭವ ಮತ್ತು ಅಭಿವ್ಯಕ್ತಿಯ ವೈಶಿಷ್ಟ್ಯತೆಯನ್ನು ಈ ಪೂರಕ ಪಠ್ಯ ಭಾಗಗಳಿಂದ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇದೆ. ಅಧ್ಯಯನದ ಅಗತ್ಯದ ಅರಿವು ಮುಖ್ಯವಾಗಿ ಸಹಜೀವಿಯ ಬದುಕಿನ ದರ್ಶನವನ್ನು ಉಂಟು ಮಾಡೋದ್ರಿಂದ ನಾವು ಇಲ್ಲಿ ಈ ಪೂರಕ ಪಠ್ಯವನ್ನು ಮುಖ್ಯವಾಗಿ ಗಮನಿಸಬೇಕಾಗ್ತದೆ. ಈ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು ಇಂತಿವೆ. ಕನ್ನಡ ಮಹಿಳಾ ಸಾಹಿತ್ಯ ಚರಿತ್ರೆಯನ್ನು ಪ್ರಕಟಿಸಿದ ವಿಶ್ವವಿದ್ಯಾನಿಲಯ ಯಾವುದು? ಕನ್ನಡ ಮಹಿಳಾ ಸಾಹಿತ್ಯ ಚರಿತ್ರೆಯನ್ನು ಪ್ರಕಟಿಸಿದ ವಿಶ್ವವಿದ್ಯಾನಿಲಯ ಕನ್ನಡ ವಿಶ್ವವಿದ್ಯಾನಿಲಯ. ಮಹಿಳಾ ಲೋಕವನ್ನು ಪ್ರವೇಶಿಸಲು ಪುರುಷರಿಗಿರುವ ಅಪೂರ್ವ ಸಾಧನ ಯಾವುದು? ಮಹಿಳಾ ಸಾಹಿತ್ಯ ಲೋಕವನ್ನು ಪ್ರವೇಶಿಸಲು ಪುರುಷರಿಗಿರುವ ಅಪೂರ್ವ ಸಾಧನ ಮಹಿಳಾ ಸಾಹಿತ್ಯವೇ ಆಗಿದೆ. ಈ ಅಧಿವೇಶನವನ್ನು ಕುರಿತ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಎಚ್.ಎಸ್. ಶ್ರೀಮತಿಯವರ ಸಂಪಾದನೆಯ ಮಹಿಳಾ ಸಾಹಿತ್ಯ ಚರಿತ್ರೆ ಕೃತಿ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ನಿಗದಿತ ಪಠ್ಯಪುಸ್ತಕಗಳನ್ನು ಪರಾಮರ್ಶಿಸಬಹುದು. ವಂದನೆಗಳು.